ದೊಡವ ದೋಸೆ ಕೊಡೋ ಚಿಕ್ಕ ಚಕ್ಲಿ ಅದೆಲ್ಲ ಅವ್ನು ಸುಮ್ಮನೆ ಹೇಳ್ತಾ ಇದ್ದ. ಬಟ್ ಅದನ್ನೆಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮೊದಲೇ ಪ್ರಿಪೇರ್ ಆಗಿ ಅದನ್ನೆಲ್ಲ ಹೇಳ್ಬೇಕು ಅಂತಾನೆ ಹೋಗಿರ್ಬೋದು ಅಂತ ನನ್ನ ಡೌಟು. ಮೊದಲೇ 6 ತಿಂಗಳು ಟೈಮ್ ಬೇರೆ ತಗೊಂಡಿದ್ದಲ್ಲ, ಸ್ವಲ್ಪ ಅಂತೂ ಪ್ರಿಪೇರ್ ಆಗಿರ್ಬೋದು ಸರ್. ಯಾಕಂದ್ರೆ 6 ತಿಂಗಳು ಅವನೇನು ಮಾಡಿಲ್ಲ ಅಂದಾಗ ಎಲ್ಲಾ ಸೀಸನ್ ಬಿಗ್ ಬಾಸ್ ಅನ್ನು ನೋಡಿ ಎಲ್ಲಾ ತರನು ಅವನು ಎಲ್ಲಾ ಒಂದು ಸ್ಟ್ರಾಟಜಿನೂ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ. ಅದು ವರ್ಕ್ ಆಗ್ತಾ ಇದೆ. ಬರ್ತ್ ಕೂಡ ಅವನು ಒಳ್ಳೆ ಬೈ ಬರ್ತ್ ಕೂಡ ಟ್ಯಾಲೆಂಟೆಡ್. ಆಮೇಲೆ ಒಂದ್ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗೇ ಬಂದಿದ್ದಾನೆ. ಐ ಡೋಂಟ್ ನೋ ಸರ್, ಏಪ್ರಿಲಲ್ಲೇ ಅಗ್ರಿಮೆಂಟ್ ಆಗಿರೋದ್ರಿಂದ ಮೆಂಟಲಿ ಪ್ರಿಪೇರ್ ಆಗ್ಬೋದು. ನಾನು ಇಲ್ಲಿ ಹಿಂಗಿರ್ತೀನಿ, ಒಂದಷ್ಟು ಸೀಸನ್ಸ್ನ ನೋಡ್ಬೋದು, ಒಂದಷ್ಟು ಐಡಿಯಾ ಆತನಿಗೆ ಖಂಡಿತ ಸಿಕ್ಕಿರುತ್ತೆ. ಯಾಕಂದರೆ 6 ತಿಂಗಳಿಂದ ಕೆಲಸ ಇರಲಿಲ್ಲ ಹಾಗೆ ಹಿಂಗೆ ಅಂತ ಸ್ಟೇಜ್ ಮೇಲೆ ಗಿಲ್ಲಿ ಹೇಳಿದ್ದಾನೆ. ಅದರಿಂದ ಅವ್ನು ಮೆಂಟಲಿ ಪ್ರಿಪೇರ್ ಆಗ್ಬೋದೇ ವಿನಃ ಯಾವ ಕಂಟೆಸ್ಟೆಂಟ್ಸ್ ಬರ್ತಾರೆ, ಏನು ಟಾಸ್ಕ್ ಕೊಡ್ತಾರೆ ಅದೆಲ್ಲ ಬಹುಶಃ ಗೊತ್ತಾಗಲ್ಲ. ಗಿಲ್ಲಿ ಕೆಲವೊಂದನ್ನೆಲ್ಲ ಅವನು ಆನ್ ಸ್ಪಾಟ್ ಹೇಳೋಷ್ಟು ಸ್ಪಾಂಟೇನಿಯಸ್ ಅಂತೂ ಇದ್ದಾನೆ ಅವನು. ಈಗ ಓಕೆ, ನಾ ಕಂಡ ಧ್ರುವಂತ ಅಂತ ಏನೋ ಅವ್ನು, ಬಟ್ ಅವ್ನಿಗೊಂದು ಐಡಿಯಾ ಇರುತ್ತೆ. ಯಾಕಂದ್ರೆ ಅವನು ರಿಯಾಲಿಟಿ ಶೋ ಮಾಡಿರೋದ್ರಿಂದ ನಾ ಕಂಡ ಧ್ರುವಂತ ಅಂತ ಹೇಳಿದ್ದೀನಿ. ಈಗ ಅವನಿಗೊಂದು ಐಡಿಯಾ ಇರುತ್ತೆ, ಈ ಮನೆಯಲ್ಲಿ ಯಾರು ಹೌದು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಲ್ಲ. ಅವನು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಇವನ್ ನಾನು ಕೂಡ ನನ್ಗದೊಂದು ಹೆಲ್ಪ್ ಆಗಿರೋದೇನಂದ್ರೆ ರಿಯಾಲಿಟಿ ಶೋ ಹೇಗೆ ನಡೆಯುತ್ತೆ ಅನ್ನೋದೊಂದು ಸ್ವಲ್ಪ ಗೊತ್ತು. ವೀಕೆಂಡಲ್ಲಿ ಅದನ್ನ ಕಂಟೆಂಟ್ ಅಂತ ನಾವು ಏನು ಕರಿತೀವಿ, ಈ ಮನೇಲಿ ಸ್ಪಾಂಟೇನಿಯಸ್ ಯಾರು ಇಲ್ಲ, ಮತ್ತೆ ಎಲ್ರಿಗೂ ಒಂಥರ ಮುಜುಗರ ಇರುತ್ತೆ. ಇಮಿಟೇಟ್ ಮಾಡಿ ಅವ್ರ ಥರ ಆ್ಯಕ್ಟ್ ಮಾಡಿ ಇವ್ರ ಥರ ನಡೀರಿ ಅಂದರೆ ಈ ಸಿನಿಮಾ ಸೀರಿಯಲ್ ಮಾಡಿರೋ ಒಂದು ಮುಜುಗರ, ನಾನು ಮಾಡಲ್ಲ. ಬಟ್ ಗಿಲ್ಲಿಗೇನು, ಇಲ್ಲಿ ಇರೋದ್ರಲ್ಲಿ ನಾನೇ ಕಂಟೆಂಟ್ ಕೊಡಬೇಕು, ಸುದೀಪ್ ಸರ್ ನನ್ನೇ ಮಾತಾಡಿಸ್ತಾರೆ ಹಂಗಂತ ಅವ್ನು ಮೆಂಟಲಿ ಅಂತೂ ಪ್ರಿಪೇರ್ ಆಗಿರ್ತಾನೆ. ಈಗ ನಾ ಕಂಡ ಧ್ರುವ ಅಂತ ಬುಕ್ಕಲ್ಲಿ ಏನಿದೆಯಪ್ಪ ಓದಪ್ಪ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಸ್ಪಾಂಟೇನಿಯಸ್ ಆಗಿ ಏನು ಹೇಳ್ಬೋದು ಅಂತ ಒಂದಷ್ಟು ಐಡಿಯಾ ಅವನಿಗೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದು ಅವನಿಗೆ ಹೆಲ್ಪ್ ಆಗುತ್ತೆ. ಮತ್ತು ಆನ್ ಸ್ಪಾಟು ಕೂಡ ಅವ್ನು ಹೇಳೋಷ್ಟು ಅವನಿಗೆ ಟ್ಯಾಲೆಂಟ್ ಅಂತೂ ಇದೆ. ಯಾಕಂದರೆ ಕೆಲವೊಂದು ಲೆಟರು, ನಿಮ್ಮ ಮನೆಯಿಂದ ಲೆಟ್ರ್ ಬಂದಿದೆ ಓದ್ತೀನಿ ಅಂದ್ಬಿಟ್ಟು ಏನೇನೋ ಸೇರಿಸ್ಕೊಂಡು ಹೇಳ್ತಾ ಇರ್ತಾನೆ ಸೂರಜ್ಗೋ ಯಾರಿಗೋ. ಸೊ ಅಲ್ಲಿರೋ ವಿಚಾರನೇ ಅವನಿಗೆ ಭಾಳ ಸ್ಪಾಂಟೇನಿಯಸ್ ಆಗಿ ಹೇಳೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಮತ್ತು ಫಸ್ಟ್ ನಾವು ಏನೇ ಪ್ರಿಪೇರ್ ಆಗಿದ್ರು, ಯಾವ ಕಂಟೆಸ್ಟೆಂಟ್ ಬರ್ತಾರೆ, ಯಾವ ಟಾಸ್ಕ್ ಕೊಡ್ತಾರೆ, ಈ ಟಾಸ್ಕಿಗೆ ಇವರೇ ಪ್ರಿನ್ಸಿಪಲ್ ಆಗಿರ್ತಾರೆ, ಅದು ಯಾವುದು ನಮ್ಗೆ ನಿಜವಾಗ್ಲೂ ಗೊತ್ತಿರಲ್ಲ, ಕನ್ಸಂತೂ ಬೇದಿರಲ್ಲ. ಸೊ ಹಾಗಾಗಿ ಎಷ್ಟೇ ಪ್ರಿಪೇರ್ ಆದ್ರೂ ಬಿಗ್ ಬಾಸ್ ಮನೆಯಲ್ಲಿ ಅವನಿಗಿರೋ ಸ್ಪಾಂಟೇನಿಯಸ್ಸೇ ಅವ್ನು ಇಷ್ಟು ಚೆನ್ನಾಗಿ ಆಟ ಆಡೋದಕ್ಕೆ ಕಾರಣ ಅಂತ ನಂಗಂತೂ ಅನ್ಸುತ್ತೆ. ಸರ ಪಟಾಕಿ ಮೇಡಮ್, 100 ವರ್ಷ ಪಟ ಗಿಲ್ಲಿ ಪಟಾಕಿ ಹೆಸರು ಹೇಳಿದಕ್ಕೆ ಗೆಸ್ ಮಾಡಿದ್ದೆ, ನೀವು ಗಿಲ್ಲಿ ಹೆಸರು ಹೇಳ್ತೀರ ಅಂತ. ಅವ್ನು ನಾನ್ ಸ್ಟಾಪ್ ಅಲ್ಲ ಸರ್, ಶುರು ಆದ್ರೆ ನಾನ್ ಸ್ಟಾಪ್ ಹೋಗ್ತಾನೆ ಇರುತ್ತೆ. ನನ್ನ ಜೊತೆನೆ 1 hour ಜಗಳ ಆಡಿದ್ದಾನೆ ಅವನ್ನ ನಾಮಿನೇಟ್ ಮಾಡಿದ್ದಕ್ಕೆ. ಅದೆಲ್ಲ ಟೆಲಿಕಾಸ್ಟ್ ಆಗಿರಲ್ಲ. ಕಿಚನಿಗೆ ಬಂದು ಎಷ್ಟು ಟ್ರಿಗರ್ ಮಾಡಬೇಕು ಅಷ್ಟು ವಟ 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 ಅಂತಾನೆ ಇರ್ತಾನೆ. ಅದನ್ನ ಆಫ್ ಮಾಡಿದ್ರು ಅದು ಆಫ್ ಆಗಲ್ಲ. ಸೊ ಸರ ಪಟಾಕಿ ಗಿಲ್ಲಿ ನಾನ್ ಸ್ಟಾಪ್ ಮಾತಾಡ್ತಿರ್ತಾನೆ. 1000 ಅಲ್ಲ, ಇನ್ನು ಲಕ್ಷನೂ ಇಡ್ಬೋದೇನೋ ಅಷ್ಟು. ಆಕ್ಚುಲಿ ಗಿಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದ್ರೂ ನಾನು ಅವನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅಂದ್ರೆ ನಾನು ಅದಕ್ಕೆ ನ್ಯಾಯ ಒದಗಿಸ್ಬೇಕು, ನಾನು ಏನು ಕಣ್ಣಾರೆ ನೋಡಿದ್ನೋ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಾನೆ ನಾನು ನಾಮಿನೇಟ್ ಮಾಡ್ತಾ ಇದ್ದಿದ್ದು. ಅಥವಾ ಸೂರಜ್ನ ನಾನು ಮಾಡ್ಬೋದಾಗಿತ್ತು, ಅಥವಾ ಇನ್ನೊಬ್ರನ್ನ ಮಾಡ್ಬೋದಾಗಿತ್ತು, ವೀಕ್ ಇದ್ದಾರೆ ಅನ್ಕೊಂಡು ನಾನು ಅದು ಮಾಡ್ತಿಲ್ಲ. ನನಗೂ ಗಿಲ್ಲಿಗೂ ಜಗಳ ಆಗಿದೆ ಯಾವುದೋ ಒಂದು ವಿಚಾರಕ್ಕೆ, ನನಗೆ ನಾಮಿನೇಟ್ ಮಾಡೋಕ್ಕೊಂದು ವಸ್ತು ಇದೆ ಅಂತ ಹೇಳ್ಬಿಟ್ಟು ನಾನು ಅವನ್ನ ಮಾಡ್ತಾ ಇದ್ದೆ. ಸೊ ಸೂಕ್ತ ಕಾರಣಗಳನ್ನ ನಾನು ತುಂಬ ಯೋಚನೆ ಮಾಡಿಕೊಂಡು ನಾಮಿನೇಟ್ ಮಾಡ್ತಾ ಇದ್ದೆ. ಈವನ್ ನಮ್ಮನ್ನ ನಾಮಿನೇಟ್ ಮಾಡೋವಾಗ್ಲೂ ನಾಮಿನೇಷನ್ ಅನ್ನೋದು ತುಂಬ ಒಂದು ದೊಡ್ಡ ಒಂದು ಘಟ್ಟ ಅಲ್ಲಿ ಬಂದಾಗ. ಯಾಕಂದರೆ ಎಂತೆಂಥ ಚೆನ್ನಾಗಿ ಆಟವರು ಆಚೆ ಹೋಗ್ಬಿಡ್ತಾರೆ, ವಿಧಿ ಇಲ್ಲದೆ ಸಮ್ಟೈಮ್ಸ್ ಅವ್ರನ್ನ ಆಚೆ ಹಾಕಬೇಕಾಗತ್ತೆ. ಬಟ್ ನಾವೇನು ಗೆಜ್ಜೆ ಅಲ್ಲಾಡಿಸಿದ್ವೋ ಅದನ್ನೇ ಇಟ್ಕೊಂಡು ನಂಗೆ 10ನೇ ವಾರ ತನಕ ನಾಮಿನೇಟ್ ಮಾಡಿದ್ದು ಇದೆ. ಕೆಲವರು ಮಾಳು ಇರ್ಬೋದು ಅಥವಾ ಈ ಗಿಲ್ಲಿನೇ ಇರ್ಬೋದು. ಆ ಒಂದು ಗಾಂಭೀರ್ಯತೆನ ಅವರು ಕೆಲವರು ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ, ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡೋರು. ಇವ್ರು ಮಾಡಿದಾರಲ್ಲ, ಇವ್ರನ್ನ 4 ಜನ ಮಾಡಿದ್ದಾರೆ, ನಂದೊಂದು 5ನೇ ಸೇರ್ಕೊಂಡ್ಬಿಡುತ್ತೆ, ನಂದೇನು ಹೈಲೈಟ್ ಆಗಲ್ಲ. ಸೊ ನಾಲ್ಕು ಮಾಡ್ಬೇಕಾದ್ರೆ ನಾನು ನೋಡಿದ್ವಿ ಮೇಡಮ್, ಫಸ್ಟ್ ಯಾರು ಹೋಗಿ ಯಾರು ಹೆಸರು ಹೇಳ್ತಾರೋ ಅವ್ರದ್ದೇ ಜಾಸ್ತಿ ನಾಮಿನೇಟ್. ಹೌದು, ಅದು ಸೇಫ್ ಗೇಮ್. ಅದಂತೂ ಈ ಮನೇಲಿ ತುಂಬಾ ಜನ ಆಡ್ತಾರೆ. ಅದೇನೆ, ಫಸ್ಟ್ ಇವ್ನು ಹೇಳಿದಾನೆ, ನಾನು ಅದೇ ರೀಸನ್ ಹೇಳ್ಬಿಡೋಣ. ಅಲ್ಲಿ ತನಕ ಬೇರೆಯವ್ರ ತಲೆಯಲ್ಲಿ ಇದ್ರು ಅವ್ರು ಹೇಳಿದ ತಕ್ಷಣ ಎಲ್ಲೋ ಆನ್ ಸ್ಪಾಟ್ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ, ಮನ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. 4 ಜನ ಹೇಳಿದ್ರೆ ನಂದು 5ನೇದಾದ್ರೆ ನಂದು ಅಲ್ಲೇ ಗಾಳಿಲಿ ತೇಲೋಗ್ಬಿಡುತ್ತೆ, ನಾನೇನು ಅವ್ರ ಕಿಂಗಣಿ ಗುರಿ ಆಗಲ್ಲ ಅಂತ ಹಾಗೆಲ್ಲ ಮಾಡ್ತಾರೆ. ಬಟ್ ಅದಲ್ಲ, ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ನೀವು ಅದನ್ನು ಮಾಡಿ. ನನಗೇನಾದರೂ ಗಿಲ್ಲಿನ ಹೊರತುಪಡಿಸಿ ಉಳಿದವ್ರನ್ನ ನಾನು ಮಾಡ್ಬೋದಾಗಿತ್ತು. ಸೂರಜ್ನ ಒಬ್ಬರು ಮಾಡಿದ್ರು, ನಾನು ಮಾಡಿದರೆ ನಾಮಿನೇಷನ್ ಸೀಟಲ್ಲೇ ಕೂರ್ತಾಯಿದ್ರು. ಆ್ಯಕ್ಚುಲಿ ನನಗೆ ಎಷ್ಟೋ ವಿಷಯ ಅವ್ನಿಗೆ ಆಗ್ತಾ ಇರಲಿಲ್ಲ. ಬಟ್ ಅದಕ್ಕಿಂತ ಸ್ಟ್ರಾಂಗ್ ರೀಸನ್ ನನಗೆ ಗಿಲ್ಲಿಗೆ ಸಿಕ್ಕಿತ್ತು. ಗಿಲ್ಲಿ ಉಳಿತಾನೆ ಅಂತ ಗೊತ್ತಿದ್ರು ಕೂಡ ನಾನು ಮಾಡಿದೆ. ಯಾಕಂದರೆ ಅದು ನನ್ನ ಆಟ, ನನ್ನ ನಿರ್ಧಾರ, ನಾನು ಕಣ್ಣಾರೆ ನೋಡಿರೋದು. ಆ ನಾಮಿನೇಷನ್ಗೆ ಅನ್ನೋದಕ್ಕೆ ನ್ಯಾಯ ಒದಗಿಸ್ಬೇಕಂತ ನಾನು ಮಾಡಿದ್ದೀನಿ. ಆನ್ ಸ್ಪಾಟಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಮಾಳುನೇ 3 ಜನ ಮಾಡಿದ್ದಾರೆ ಮಾಡೋಣ, ಸೂರಜ್ನ 2 ಮಾಡಿದ್ದಾರೆ, ಹಂಗೆ ಮಾಡ್ತಿರ್ಲಿಲ್ಲ ನಾನು. ನನಗೇನು ಫೀಲ್ ಆಗ್ತಾ ಇತ್ತು ಅದನ್ನು ಮಾಡ್ತಾ ಇದ್ದೆ ಸರ್. ಮೇಡಮ್, ಒಟ್ಟಾರೆ ಬಿಗ್ ಬಾಸ್ ಅನ್ನೋದು ಮುಖವಾಡದ ಆಟನ ವ್ಯಕ್ತಿತ್ವದ ಆಟನ?
ವ್ಯಕ್ತಿತ್ವದ ಆಟ ಕೆಲವರು ಅದನ್ನು ಮುಖವಾಡ ಹಾಕ್ಕೊಂಡು ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವ್ಯಕ್ತಿತ್ವದ ಆಟ ಹೌದು, ಬಟ್ ಇನ್ನೊಂದೇನೆಂದರೆ, ಓಕೆ, ನಾನು ನಿಜ ಜೀವನದಲ್ಲಿ ಹೇಗಿರ್ತೀನಿ ಅಂದರೆ, ನನಗೆ ಅನಾವಶ್ಯಕ ಅನಿಸೋದು ಅಥವಾ ನನ್ನ ಎನರ್ಜಿ ಡ್ರೈನ್ ಆಗೋದು ಅದು ಸುಳ್ಳು ಅಂತ ಅಂದಾಗ ನಾನು ಅದನ್ನು ರಿಯಾಕ್ಟೇ ಮಾಡೋಕ್ಕೆ ಹೋಗಲ್ಲ. ಇದು ಈ ಹಂತಕ್ಕೆ ತಲುಪಿದ ಮೇಲೆ ನಾನು ಕಲ್ತಿರುವಂಥ ಪಾಠ. ಬಟ್ ಬಿಗ್ ಬಾಸ್ ಅಂತ ಹೋದಾಗ ನಾನು ಅದು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ ಅಂದರೆ ನಾನು ಮೊದಲನೇ ವಾರನೇ ಇಲ್ಲಿ ಬಂದು ಕೂತ್ಕೊಬೇಕಾಗಿರೋದು. ಸೊ ಬಿಗ್ ಬಾಸ್ ಅನ್ನೋದಕ್ಕೆ ಸ್ಟ್ರಾಟಜಿ ಬೇಕು, ವ್ಯಕ್ತಿತ್ವ ಅಂದರೆ ಒಂದೊಂದು ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕು. ಮುಖವಾಡ ಹಾಕೊಂಡು ಅಲ್ಲಿ ಇರೋಕ್ಕಾಗಲ್ಲ, ಆ ಮುಖವಾಡ ಕಳಚಿ ಬಿದ್ದೇ ಬೀಳುತ್ತೆ. ಸಂಯುಕ್ತ ಕರ್ನಾಟಕ ಒಂದು ಇಡೀ ನಾಡಿನಾದ್ಯಂತ ಪಸರಿಸಿರುವಂಥ ಒಂದು ಹಳೆಯ ಪತ್ರಿಕೆ, ಅಷ್ಟೇ ತೂಕ ಇರುವಂಥ ಪತ್ರಿಕೆ. ಆಫೀಸಿಗೂ ಬಂದು ಭಾಳ ಖುಷಿ ಆಯಿತು ನನಗೆ. ಸೊ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಈ ಪತ್ರಿಕೆಗಳನ್ನ ಯಾರೂ ಮರೆಯೋದೇ ಇಲ್ಲ ಸರ್. ಈ ಡಿಜಿಟಲ್ ಯುಗ ಬಂದ್ರೂ ನಾನು ನಿಜವಾಗ್ಲೂ ಕೆಳಗಡೆ ಆಫೀಸ್ ಹೋಗಿ ನೋಡಿದಾಗ ಆ ಪ್ರಿಂಟ್ ಮೀಡಿಯಾ ಹೇಗಿರುತ್ತೆ, ಆ ಪತ್ರಿಕೆಗಳನ್ನ ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಬರವಣಿಗೆಗಿರೋ ಒಂದು ತಾಕತ್ತು, ಆ ಶಕ್ತಿ, ಆ ರೀಚು, ಆ ಹರಿತಾನೆ ಬೇರೆ ಸರ್. ಸೊ ಇಡೀ ಸಂಯುಕ್ತ ಕರ್ನಾಟಕ ತಂಡಕ್ಕೆ ನನ್ನ ಶುಭಕಾಮನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಬಂದು ಸಂದರ್ಶನ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು. ಇಟ್ಸ್ ಮೈ ಪ್ಲೇಜರ್ ಸರ್. ಆ್ಯಂಡ್ ಖುಷಿ, ಇಂಥ ಒಂದು ಪತ್ರಿಕೆಗೆ ಸಂದರ್ಶನ ಕೊಡೋದು ನನ್ನ ಪ್ಲೇಜರ್ ಸರ್ ಇದು.